ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋನ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಏನಾದರೂ ನಿಮಗೆ ಈ ವಿಡಿಯೋ ಕಾಣಿಸಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನ ಮರಿಬೇಡಿ. ಮತ್ತು ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಎನರ್ಜಿ ವಿಡಿಯೋ. ಇದು ನೀವೇನಾದರೂ ಇದನ್ನು ರಾತ್ರಿ ಏನಾದರೂ ನೋಡಿದರೆ ಈ ಒಂದು ಮೆಸೇಜ್ ನಿಮಗೋಸ್ಕರ ಅಂತ. ಮತ್ತು ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡ್ಬೋದು. ಏನು ಎನರ್ಜಿ ಅಂದರೆ, ನೀವು ನಿಮಗೆ ನಾಳೆ ಬೆಳಗ್ಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಈ ಒಂದು ರೀಡಿಂಗ್ ನೀವು ನೋಡಿದ ನಂತರ ನೀವೇನು ಮಾಡಬೇಕು ಅಂದರೆ, ಇವತ್ತಿನ ಡೇಟು ಟೈಮು ಯಾವಾಗ ನೀವು ನೋಡ್ತಾ ಇದ್ದೀರಾ ಡೇಟು ಮತ್ತು ಟೈಮ್ನ ಮೆನ್ಷನ್ ಮಾಡಿ ಐ ಕ್ಲೇಮ್ ಅಂತ ಹಾಕಬೇಕು. ಕ್ಲೇಮ್ ದಿಸ್ ಎನರ್ಜಿ, ಈ ಒಂದು ಎನರ್ಜಿನ ನಾನು ಕ್ಲೇಮ್ ಮಾಡ್ತೀನಿ ಅಂತ ಕಾಮೆಂಟ್ ಮಾಡಬೇಕು. ಅದಾದಮೇಲೆ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಅದು ಯಾವ ಥರ ಗುಡ್ ನ್ಯೂಸ್ ಅಂದರೆ, ನೀವು ಕಾಯ್ತಾ ಇದ್ರಿ ಅಂತಹ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ನೋಡಿ, ದ ಲವರ್ಸ್ ಕಾರ್ಡ್ ಬಂದಿದೆ. ಸೊ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ರಿ, ನೀವು ತುಂಬ ಪ್ರೀತಿಸುವಂಥದ್ದು, ಅದು ನಿಮ್ಮ ಕೆಲಸ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದನ್ನು ತುಂಬ ಆಸೆ ಪಡ್ತಾ ಇದ್ದೀರಾ, ಮನೆ ತಗೊಳ್ಳೋದಿರ್ಬೋದು, ಅಥವಾ ಮನೆ ಕಾರ್ ತಗೊಳ್ಳೋದಿರ್ಬೋದು. ಈ ರೀತಿ ಏನೋ ಒಂದನ್ನು ತುಂಬ ಆಸೆ ಪಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಅದರ ರಿಲೇಟೆಡ್ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಈ ಒಂದು ಗುಡ್ ನ್ಯೂಸು ನಿಮಗೆ ಸಿಗಲೇಬೇಕು ಅನ್ನೋ ಹಾಗಿದ್ರೆ ಈಗಲೇ ಹೋಗಿ ವಿಡಿಯೋನ ಪಾಸ್ ಮಾಡಿ ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ಕಾಮೆಂಟ್ ಮಾಡಿ, ಮತ್ತು ಡೇಟ್ ಮತ್ತು ಟೈಮ್ ಹಾಕಿ. ಅದಾದಮೇಲೆ ನಿಮಗೆ ನಾಳೆ ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆಗಿರುತ್ತೆ. ಈ ಒಂದು ನ್ಯೂಸ್ ಸಿಕ್ಕಿದ ಮೇಲೆ ನೀವು ಮತ್ತೆ ವಾಪಸ್ ಬಂದು ಕಾಮೆಂಟಲ್ಲಿ ನೀವು ಏನು ಗುಡ್ ನ್ಯೂಸು, ಏನು ಸಿಕ್ತು, ಯಾವ ಕೆಲಸ ಆಯಿತು ಅನ್ನೋದನ್ನು ನೀವು ಮೆನ್ಷನ್ ಮಾಡಿ. ಸೊ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಇಂಟಿಮೇಷನ್ ಸಿಗುತ್ತೆ, ಮತ್ತು ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗುತ್ತೆ. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ನೋಡಿ, ದ ಹೈ ಪ್ರೆಸ್ಟೆಸ್ ಕಾರ್ಡ್ ಬಂದಿದೆ. ಬ್ಯೂಟಿಫುಲ್ ಎನರ್ಜಿ, ಹೈ ವೈಬ್ರೇಷನ್ ಎನರ್ಜಿ ಕಾರ್ಡ್ ಇದು. ಮತ್ತು ದ ಟವರ್ ಕಾರ್ಡ್. ಸೊ ನಿಮ್ಮನ್ನು ಯಾವುದು ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಯಾವುದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ರಿ, ವರಿ ಮಾಡ್ಕೊಳ್ತಾ ಇದ್ರಿ, ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ, ಅದರಿಂದ ನೀವು ರಿಲೀಫ್ನ ನೋಡ್ತೀರಾ, ಅದರಿಂದ ನೀವು ಹೊರಗಡೆ ಬರ್ತೀರಾ. ಬಿಕಾಸ್ ಈ ಒಂದು ಎನರ್ಜಿ ತುಂಬಾ ಹೈ ವೈಬ್ರೇಟಿಂಗ್ ಎನರ್ಜಿ ಅಂತ ಹೇಳಿದೆ. ನೀವು ನೋಡ್ತಾ ಇರೋದು ಫಾರ್ ಎ ರೀಸನ್ ನೋಡ್ತಾ ಇರ್ತೀರಾ. ಸೊ ತಪ್ಪದೇನೆ ಮರಿಬೇಡಿ, ಕಾಮೆಂಟ್ ಮಾಡಿ ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ಮೆನ್ಷನ್ ಮಾಡಿ, ಡೇಟ್ ಟೈಮ್ ಹಾಕಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಿಮಗೆ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಬಟ್ ಆದರೆ ನೀವು ರಾತ್ರಿ ಮಲಗಬೇಕಾದ್ರೆ ಪೀಸ್ಫುಲ್ಲಾಗಿ ಮಲ್ಕೋಬೇಕು. ಯಾವುದೇ ಥರ ವರಿ ಟೆನ್ಷನ್ ಮಾಡ್ಕೋಬಾರ್ದು. ಮತ್ತು ಈ ವಿಡಿಯೋ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಬಾರ್ದು. ಅಂದರೆ ಏನಾಗುತ್ತೆ, ಆಗುತ್ತಾ ಇಲ್ವಾ, ನನ್ನ ಕೆಲಸ ಆಗುತ್ತಾ ಇಲ್ವಾ, ಆ ರೀತಿಯೆಲ್ಲ ಯೋಚನೆ ಮಾಡ್ದೇ ನೀವು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಲೆಟ್ಗೋ ಮಾಡಿ, ರಿಲೀಸ್ ಮಾಡಿ, ಎಲ್ಲ ಟೆನ್ಷನ್ಸ್ನೆಲ್ಲ ರಿಲೀಸ್ ಮಾಡಿ ಹೋಗಿ ಮಲ್ಕೋಬೇಕು. ಆವಾಗಲೇ ನಿಮಗೆ ಒಳ್ಳೆ ನ್ಯೂಸ್ ಸಿಕ್ಕೋದು ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗುತ್ತೆ. ಸೊ 5 ಆಫ್ ಪೆಂಟಕಲ್ಸ್, ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಆ ಒಂದು ನ್ಯೂಸ್ ಸಿಗುತ್ತೆ. ಮತ್ತು ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಆಪರ್ಚುನಿಟಿ ಮುಖಾಂತರ ನಿಮಗೆ ಸಿಗ್ಬೋದು, ಜಾಬ್ ಸಿಗ್ಬೋದು, ಅಥವಾ ಹಣ ಬರಬೇಕಾಗಿರೋ ಹಣ ಸಿಗ್ಬೋದು, ಪ್ರೀತಿ ಸಿಗ್ಬೋದು, ಯಾವ್ದನ್ನ ಕಳ್ಕೊಂಡಿದ್ರಿ ಅದು ಸಿಗ್ಬೋದು, ಫ್ರೆಂಡ್ಶಿಪ್ ಸಿಗ್ಬೋದು. ಏನೋ ಒಂದು ಮಿರಾಕಲ್ ಆಗುತ್ತೆ. ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಗುಡ್ ನ್ಯೂಸ್ ಸಿಕ್ಕುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ಒಂದು ಗುಡ್ ನ್ಯೂಸ್ ಸಿಗಲೇಬೇಕು ಅನ್ನೋ ಹಾಗಿದ್ರೆ ನೀವು ಮಾಡಬೇಕಾಗಿರೋದನ್ನ ನಾನು ಹೇಳಿದೆ. ಈ ಒಂದು ರೀಡಿಂಗ್ನ ಮಾತ್ರ ಖಂಡಿತವಾಗ್ಲೂ ಇಗ್ನೋರ್ ಮಾಡಬೇಡಿ. ನಿಮಗೆ ಈ ಒಂದು ವಿಡಿಯೋ ನೈಟ್ ಪಾಪಪ್ ಆಗಿದೆ ಅನ್ನೋ ಹಾಗಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಎಸ್, ಯು ಆರ್ ವೇಟಿಂಗ್ ಫಾರ್ ದಿಸ್ ಟೈಮ್, ಯು ಆರ್ ವೇಟಿಂಗ್ ಫಾರ್ ದಿಸ್ ಎನರ್ಜಿ. ಈ ಒಂದು ಪಾಸಿಟಿವಿಟಿ ಅದು ನಿಮಗೆ ಸಿಗುತ್ತೆ, ಮತ್ತು ವೆರಿ ಸೂನ್ ಸಿಗುತ್ತೆ, ಅದನ್ನು ಹೇಳ್ತಾ ಇದೆ ಈ ಕಾರ್ಡು. ಸೊ ಖಂಡಿತವಾಗ್ಲೂ ಮರಿಬೇಡಿ. ಆ್ಯಂಡ್ ಏಸ್ ಆಫ್ ವಾಂಡ್ಸ್ ಕಾರ್ಡ್. ಎಸ್, ಸೊ ನಾಳೆ ಬೆಳಗ್ಗೆ ನಿಮಗೆ ಈ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಅದು ನಿಮಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನೀವು ಇದಕ್ಕೋಸ್ಕರ ಪ್ರೇ ಮಾಡ್ತಾ ಇದ್ರಿ, ಈ ಒಂದು ಎನರ್ಜಿಗೋಸ್ಕರ ಪ್ರೇ ಮಾಡ್ತಾ ಇದ್ರಿ, ಅದು ನಿಮಗೆ ಸಿಗ್ತಾ ಇದೆ. ಅದನ್ನು ನೀವು ಕ್ಲೇಮ್ ಮಾಡ್ಬೋದು. 5 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆ. 5 ತುಂಬ ನಂಬರ್ಸ್ ನಿಮಗೆ ಏಂಜಲ್ ಸಂಖ್ಯೆಗಳು ಕಾಣಿಸ್ಬೋದು.
5 ನಂಬರ್ ಕಾಣ್ಬೋದು. ಮತ್ತು 6 ಆಫ್ ಕಪ್ಸ್ ಅದು ಕೂಡ ಇದೆ. ಸೊ ತುಂಬಾ ಪಾಸಿಟಿವ್ ಎನರ್ಜಿ ಇದು. ನೋಡಿ, ಬಟರ್ಫ್ಲೈಸು, ಆ್ಯನಿಮಲ್ಸು ಅದನ್ನೆಲ್ಲ ನೀವು ನೋಡ್ಬೋದು. ಏಂಜಲ್ಸು ನಿಮಗೆ ಈ ಒಂದು ನ್ಯೂಸ್ನ ಕೊಡ್ತಾರೆ. ಇದನ್ನು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ, ನೀವು ಶಾಕ್ ಆಗೇ ಆಗ್ತೀರಾ ಖಂಡಿತವಾಗ್ಲೂ. ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದ ನಂತರ ನೀವು ವಾಪಸ್ ಬಂದು ನೀವು ಕಾಮೆಂಟ್ ಮಾಡಿದ್ರಲ್ಲ, ಅದ್ರ ಕೆಳಗಡೆ ಏನದು ಗುಡ್ ನ್ಯೂಸ್ ಅನ್ನೋದನ್ನ ಕೂಡ ನೀವು ರಿಪ್ಲೈ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಆವಾಗ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ, ರಿಸೀವ್ ಮಾಡಿದ್ದೀರಾ ಅಂತ. ಅಂದರೆ ಇವಾಗ ಜಸ್ಟ್ ಗುಡ್ ನ್ಯೂಸ್ ಸಿಕ್ಕಿದೆ, ಅದು ಎಕ್ಸಿಸ್ಟೆನ್ಸ್ಗೆ ಅಂದರೆ ಆಗಬೇಕು ಅನ್ನೋ ಹಾಗಿದ್ರೆ ನೀವು ವಾಪಸ್ ಬಂದು ಏನು ಆಯಿತು, ಯಾವ ಥರ ಏನು ಗುಡ್ ನ್ಯೂಸ್ ಅದನ್ನ ಮೆನ್ಷನ್ ಮಾಡಿ ಅದನ್ನು ನೀವು ಆ ಎನರ್ಜಿನ ಶೇರ್ ಮಾಡಬೇಕು. ಆ ಪಾಸಿಟಿವ್ ಎನರ್ಜಿನ ಎಲ್ಲರ ಜೊತೆ ಶೇರ್ ಮಾಡಬೇಕು. ಆವಾಗ ಖಂಡಿತವಾಗ್ಲೂ ನಿಮಗೆ ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಿ ಆಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮರಿಬೇಡಿ. 9 ಆಫ್ ಕಪ್ಸ್ ನಾಳೆ ನಿಮಗೆ ಬೆಳಗ್ಗೆ 9 ಗಂಟೆ ಅರೌಂಡ್ 9 o'clock ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ, 9 ಆಫ್ ಕಪ್ ಕಾರ್ಡ್ ಬಂದಿರೋ ಕಾರಣ. ಆ್ಯಂಡ್ 5 ಆಫ್ ಕಪ್ಸ್ ಒಳಗಡೆ ನೀವು ಅಕಸ್ಮಾತ್ ನಾಳೆ ನೋಡೋಕ್ಕಾಗಿಲ್ಲ, 5 o'clock ಒಳಗಡೆನೂ ನೀವು ನೋಡ್ಬೋದು. ಬಟ್ 9 ಆದಮೇಲೆ ನಿಮಗೆ ಖಂಡಿತವಾಗ್ಲೂ ನ್ಯೂಸ್ ಸಿಕ್ಕೇ ಸಿಗುತ್ತೆ. ಅರೌಂಡ್ 9 o'clock ಸಿಗ್ಬೋದು ಮಾರ್ನಿಂಗು. ಮರಿಬೇಡಿ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಆ್ಯಂಡ್ ಈ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ಬಟ್ ಆದರೆ ನಿಮಗೆ ಸಿಗಬೇಕಾಗಿರೋದು ಸಿಕ್ಕಿಲ್ಲ. ತುಂಬ ಹಾರ್ಟ್ ಬ್ರೇಕ್ ಕೂಡ ಆಗಿದೆ ತುಂಬ ಜನಕ್ಕೆ. ನೋವಿನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಫ್ರಸ್ಟ್ರೇಟ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ. ಸೊ ನಿಮಗೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ. ಮತ್ತು ಒಂದು ಪಾಸಿಟಿವ್ ಹೈ ವೈಬ್ ಎನರ್ಜಿಯಿಂದ ನೀವು ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಏಂಜಲ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ನಿಮಗೆ ನೀವು ಒಂದು ಗುಡ್ ನ್ಯೂಸ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ. ನಾಳೆ ಬೆಳಗ್ಗೆ ನಿಮಗೆ ಸಿಕ್ಕೇ ಸಿಗುತ್ತೆ. ಅರೌಂಡ್ 9 o'clock ಅಂತ ಹೇಳಿದೆ, 9 ಗಂಟೆ ಅಥವಾ ಕೆಲವರಿಗೆ 5 ಗಂಟೆ ಮುಂಚೆ ಸಿಗುತ್ತೆ. ಸೊ ಮರಿಬೇಡಿ. ನನ್ನ ಪ್ರಕಾರ ಈ ರೀಡಿಂಗ್ ನಾನು ಮಾಡ್ತಾ ಇರೋ ಕಾರಣ ಸೊ ಬೆಳಗ್ಗೆ ಸಿಗಲೇಬೇಕು ನಿಮಗೆ. ಬಟ್ ನೈಟ್ ನೀವು ಯಾವ ಎನರ್ಜಿನಲ್ಲಿ ಮಲ್ಕೋಬೇಕು ಅಂದರೆ ಯಾವುದೇ ಥರ ಸ್ಟ್ರೆಸ್ ಇಲ್ದೇ ಪೀಸ್ಫುಲ್ಲಾಗೆ ಮಲ್ಕೋಬೇಕು. ಮತ್ತು ಡೌಟ್ಫುಲ್ ಎನರ್ಜಿಯಿಂದ ಹೊರಗಡೆ ಬರಬೇಕು. ಡೌಟ್ ಮಾಡಬಾರ್ದು. ಅಂದರೆ ಸಿಗುತ್ತಾ ಇಲ್ವಾ, ಇದಾಗುತ್ತಾ ಇಲ್ವಾ, ಇದು ಫೇಕ್ ಇರ್ಬೋದು, ಈ ರೀಡಿಂಗೇ ಫೇಕ್ ಇರ್ಬೋದು, ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಕ್ಲೇಮ್ ದಿಸ್ ಎನರ್ಜಿ ಆ್ಯಂಡ್ ಬಿ ಪಾಸಿಟಿವ್. ನೋಡಿ, 8 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ, ಅಮೇಝಿಂಗ್. ಸೊ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆ ಒಂದು ನ್ಯೂಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಡೇ, ಟುಮಾರೋ, ನಾಳೆ ಬೆಳಗ್ಗೆ ಸಿಗುತ್ತೆ. ನೀವು ಯಾವಾಗಲೇ ಆಗಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಮತ್ತು ಯಾವ ಡೇಟಲ್ಲಿ ನೋಡ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಕ್ಲೇಮ್ ದಿಸ್ ರೀಡಿಂಗ್, ಕ್ಲೇಮ್ ದಿಸ್ ಎನರ್ಜಿ, ನನಗೆ ಕ್ಲೇಮ್ ಮಾಡ್ತೀನಿ ಅಂತ ನೀವು ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಡೇ ಗುಡ್ ನ್ಯೂಸ್ ಸಿಗುತ್ತಲ್ಲ, ಅದಾದಮೇಲೆ ನೀವು ಬಂದು ವಾಪಸ್ ಕಾಮೆಂಟ್ ಮಾಡಬೇಕು ನಿಮಗೆ ಸಿಕ್ಕಿರುವ ಗುಡ್ ನ್ಯೂಸ್ ಏನು ಅಂತ. ಅದು ಎಕ್ಸಿಸ್ಟೆನ್ಸ್ಗೆ ಬರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಸೊ ನೋಡಿ, 8 ಆಫ್ ಪೆಂಟಿಕಲ್ಸ್ ಕಾರ್ಡ್, ಬ್ಯೂಟಿಫುಲ್ ಕಾರ್ಡ್. ಸೊ ಯಾವುದೇ ಥರ ಡೌಟ್ ಮಾಡಬಾರ್ದು, ಪಾಸಿಟಿವ್ ಆಗಿರಿ. ಏಂಜಲ್ಸ್ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನಿಮಗೆ ಫುಲ್ಫಿಲ್ ಆಗಬೇಕು, ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಬೇಕು, ನಿಮ್ಮ ಕೆಲಸ ಆಗಬೇಕು ಅಂದರೆ ನೀವು ಇದನ್ನು ಆಕ್ಸೆಪ್ಟ್ ಮಾಡಬೇಕು, ರಿಸೀವ್ ಮಾಡಬೇಕು, ಕ್ಲೇಮ್ ಮಾಡಬೇಕು. ಯಾವ ಥರ ಕ್ಲೇಮ್ ಮಾಡ್ತೀರಾ, ಪಾಸಿಟಿವ್ ಆಗಿ ಕ್ಲೇಮ್ ಮಾಡ್ತೀರಾ. ಎಸ್, ನನಗೆ ಸಿಕ್ಕೇ ಸಿಗುತ್ತೆ, ನಾಳೆ ನನಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನೀವು ಮೈಂಡಲ್ಲಿ ತಗೋಬೇಕು ಅಷ್ಟೇ. ಅದಾದಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು, ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ನೋಡ್ತಾ ಇರಿ ಮಿರಾಕಲ್ ಯಾವ ಥರ ಆಗುತ್ತೆ ಅಂತ. ಅದಾದಮೇಲೆ ಬಂದು ವಾಪಸ್ಸು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ನೀವು ಕಾಮೆಂಟ್ ಮಾಡಿ ರೆಸ್ಪಾಂಡ್ ಮಾಡೋದ್ರಿಂದ, ಏನು ಗುಡ್ ನ್ಯೂಸ್ ಸಿಕ್ತು ಅಂತ ಶೇರ್ ಮಾಡೋದ್ರಿಂದ ಅದು ರಿಯಾಲಿಟಿಗೆ ಬರುತ್ತೆ. ಈಗ ಜಸ್ಟ್ ಗುಡ್ ನ್ಯೂಸ್ ಮಾತ್ರ ಕೇಳಿರ್ತೀರ, ಬಟ್ ಅದರ ರಿಯಾಲಿಟಿಗೂ ಬರುತ್ತೆ ಅದು. ಆಮೇಲೆ ನೀವು ಬೇರೆಯವ್ರನ್ನ ಕೂಡ ಇನ್ಸ್ಪೈರ್ ಮಾಡ್ತೀರಾ. ನೀವು ಯಾವಾಗ ಈ ಒಂದು ಎನರ್ಜಿನ ಸ್ಪ್ರೆಡ್ ಮಾಡ್ತೀರಾ ಬೇರೆಯವ್ರ ಜೊತೆ, ಆವಾಗ ನೀವು ಮಲ್ಟಿಪಲ್ ಫೋಲ್ಡಲ್ಲಿ ನಿಮಗೆ ಆ ಒಂದು ಏನು ಸಿಗಬೇಕು ಅದು ಮಲ್ಟಿಪಲ್ ಫೋಲ್ಡಲ್ಲಿ ಸಿಗುತ್ತೆ. ಅಂದರೆ 10 foldsಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಮರಿಬೇಡಿ. ಆದಷ್ಟು ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಿ. 3 ಆಫ್ ಪೆಂಟಕಲ್ ಕಾರ್ಡ್, ಎಸ್, ಯು ಆರ್ ಗೋಯಿಂಗ್ ಟು ರಿಸೀವ್. ನೋಡಿ, ಈ ಕಾರ್ಡು, ಈ ಎನರ್ಜಿನ ನೋಡಿ, ಕ್ಲೇಮ್ ಮಾಡಿ. ಎಸ್, ಇದಿದೆ, ಆಲ್ರೆಡಿ ಇದೆ, ನಿಮಗೆ ಸಿಗಬೇಕು, ಸಿಕ್ಕಿಲ್ಲ, ಬಟ್ ಇವಾಗ ಸಿಗುತ್ತೆ, ನಿಮ್ಮ ಕೈಗೆ ಸಿಗುತ್ತೆ ಅಂತ ಈ ಒಂದು ಕಾರ್ಡು ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳ್ತಾ ಇದೆ. ಸೊ ಡೋಂಟ್ ಫರ್ಗೆಟ್, ಡೋಂಟ್
ಡೋಂಟ್ ಇಗ್ನೋರ್ ದಿಸ್ ಎನರ್ಜಿ ಅಂತಲೇ ಹೇಳ್ತೀನಿ. ಸೊ ಕ್ಲೇಮ್ ದಿಸ್ ಎನರ್ಜಿ, ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ. ಈ ಒಂದು ವಿಡಿಯೋನ ನೀವು ಯಾವಾಗಲೇ ನೋಡ್ತಿರ್ಬೋದು, ಅಂದರೆ ಯಾವ ತಿಂಗಳಲ್ಲೇ ನೋಡ್ತಿರ್ಬೋದು. ನೀವು ನೈಟ್ ಟೈಮ್ ಈ ಒಂದು ವಿಡಿಯೋ ನಿಮಗೆ ಕಾಣಿಸಿದೆ ಅಂದರೆ ಖಂಡಿತವಾಗ್ಲೂ ಇದನ್ನ ವಾಚ್ ಮಾಡಿ ಮತ್ತು ಕ್ಲೇಮ್ ಮಾಡಿ ಎನರ್ಜಿನ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಗುಡ್ ನ್ಯೂಸ್ ಸಿಕ್ಕತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಧನ್ಯವಾದಗಳು.